ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದೆ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದಿನ ಒಂದು KA ಡಿಪಾರ್ಟ್ಮೆಂಟಲ್ಲಿ ನಡೆಸುವಂತಹ ಮುಂಬರುವಂತಹ ಒಂದು PC ಹುದ್ದೆಗಳಾಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಾಗಿರ್ಬೋದು, ಮತ್ತು PSI ಹುದ್ದೆ ಆಗಿರ್ಬೋದು, ಮತ್ತು ESIನೂ ಸಹ ಆಲ್ಮೋಸ್ಟ್ KA ಡಿಪಾರ್ಟ್ಮೆಂಟ್ಗೆ ಕೊಡುವಂಥ ಸಾಧ್ಯತೆಗಳಿರೋದ್ರಿಂದ ಎಲ್ಲ ಹುದ್ದೆಗಳಿಗೂ ಸಹ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಪೆಷಲ್ 100 ಟಾಪಿಕ್ಸ್ಗಳನ್ನು ನಾವು ಶುರು ಮಾಡಿದ್ವಿ ಅಂತ ನಿಮ್ಗೆ ಆಗಿದೆ. ಈ ಸ್ಪೆಷಲ್ 100 ಟಾಪಿಕ್ಸಲ್ಲಿ ಹಲವಾರು ಟಾಪಿಕ್ಸ್ಗಳನ್ನು ಈಗ ಆಲ್ರೆಡಿ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ, ಅವುಗಳನ್ನ ನೋಡ್ತಾ ಬರ್ಬೋದು. ಸೊ ಇಂದಿನ ಸ್ಪೆಷಲ್ ಟಾಪಿಕ್ ಬಂದು ನಾವು KEಯಲ್ಲಿ 100% ಮುಂಬರುವಂಥ ಇಷ್ಟೂ ಪರೀಕ್ಷೆಗಳಲ್ಲಿ ಮಿನಿಮಮ್ 3-4 ಅಂಕಗಳು ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಕೇಳುವಂತಹ ಟಾಪಿಕ್ಗಳು, ಈ ಒಂದು ಟಾಪಿಕ್ಗಳನ್ನು ತೊಗೊಳ್ತಾ ಬರ್ತಾ ಇದ್ದೀನಿ. ಸೊ ಪ್ರಪಂಚದ ಪ್ರಮುಖ ಬುಡಕಟ್ಟು ಜನಾಂಗಗಳನ್ನು ನಮಗೆ ವರ್ಲ್ಡ್ ಇಂಪಾರ್ಟೆಂಟ್ ಟ್ರೈಬ್ಸ್ ಬಗ್ಗೆ ನೋಡ್ತಾ ಬರಬೇಕಾಗುತ್ತೆ. ಯಾಕಂದರೆ ಯಾವುದೇ ಪೇಪರ್ ತೆಗೆದು ನೋಡಿ, KPSC ಆಗಿರ್ಬೋದು, ಒಂದು ಫಿಲಿಮ್ಸ್ಗೆ ಆಗಿರ್ಬೋದು, UPSC ಫಿಲಿಮ್ಸ್ಗೆ ಆಗಿರ್ಬೋದು, ಮತ್ತು ನಮಗೆ ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ಬುಡಕಟ್ಟು ಜನಾಂಗಗಳ ಬಗ್ಗೆ 100% ಪ್ರಶ್ನೆ ಇರುತ್ತೆ ಸ್ನೇಹಿತರೆ. ಅಥವಾ ಹಳೆಯ ಕಾಲದಲ್ಲಿ ಏನು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಡೆದಂಥ ಬುಡಕಟ್ಟು ಏನಿದ್ದಾವೆ, ಮತ್ತು ನಮಗೆ ಗಾಂಧಿ ಯುಗ ಸಂದರ್ಭದಲ್ಲಿ ನಡೆದಂತಹ ಬುಡಕಟ್ಟು ದಂಗೆಗಳು, ಅಲ್ಲೂ ಸಹ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸದ್ಯಕ್ಕೆ ನಾವು ಪ್ರಪಂಚದಲ್ಲಿ ನೋಡ್ತಾ ಬರೋಣ. ನಂತರ ನಾಳೆ ಭಾರತದಲ್ಲಿ ಆಗಿರ್ಬೋದು, ಮತ್ತು ಭಾರತದಲ್ಲಿರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಏನೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಅದ್ರ ಮೇಲೂ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾನೆ. ಮತ್ತು ಯಾವೆಲ್ಲ ರಾಜ್ಯದಲ್ಲಿ ಹಬ್ಬಿದೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಬುಡಕಟ್ಟು ಜನಾಂಗ ಯಾವುದು, ಈ ರೀತಿಯೆಲ್ಲ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸದ್ಯಕ್ಕೆ ಇವತ್ತು ನಾವು ಪ್ರಪಂಚದ ಬುಡಕಟ್ಟು ಜನಾಂಗಗಳ ಮೇಲೆ KEಯಲ್ಲಿ ಇದುವರೆಗೂ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಸೊ ಅಂಥ ಪ್ರಶ್ನೆಗಳು ಯಾವೆಲ್ಲ ಇದುವರೆಗೂ ಕೇಳಿದರೆ ಪ್ರಶ್ನೆಗಳನ್ನು ಫಸ್ಟು ಅದ್ರ ಮೇಲೆ ನಿಮಗೆ ಬೇಸಿಕ್ಸನ್ನು ನೀಡ್ತಾ ಬರ್ತೀನಿ. ನಂತೆ ಮುಂದೆ ಯಾವ ರೀತಿ ಬುಡಕಟ್ಟು ಜನಾಂಗಗಳ ಮೇಲೆ ಪ್ರಶ್ನೆಗಳನ್ನು ಅವರು ಕೇಳ್ಬೋದು ಅಂತ ನಿಮಗೆ ಸೆಕೆಂಡ್ ತಿಳಿಸ್ಕೊಡ್ತಾ ಬರ್ತೀನಿ. ನೆಕ್ಸ್ಟು ಇವೆರಡೂ ಓದಿರ್ತೀರ, ಬಟ್ ಅವರು ಬುಡಕಟ್ಟು ಜನಾಂಗಗಳನ್ನು ಕೊಟ್ಬಿಟ್ಟು ಆ ದೇಶಗಳನ್ನು ಕೇಳಲ್ಲ. ಯೂಶಲಿ ದೇಶಗಳನ್ನು ಕೇಳ್ತಾನೆ, ಖಂಡಗಳನ್ನು ಕೇಳ್ಬಿಡ್ತಾನೆ. ಆ ಖಂಡಗಳನ್ನು ಕೇಳಿದಾಗ ಕನ್ಫ್ಯೂಷನ್ ಆಗ್ತಾ ಬರ್ಬೋದು ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ಮಾವೋರಿಗಳು ಅಂತ ಬರ್ತಾರೆ. ಈ ಮಾವೋರಿ ಜನಾಂಗ ಬರೋದು ನಮಗೆ ನ್ಯೂಜಿಲ್ಯಾಂಡ್ನಲ್ಲಿ ಯಾವ ಖಂಡದಲ್ಲಿ ಬರ್ತವೆ ಅಂತ ನಿಮಗೆ ಕೇಳ್ಬೋದು. ಆಸ್ಟ್ರೇಲಿಯಾ ಮತ್ತು ಓಷನೇಷಿಯಾ ಖಂಡದಲ್ಲಿ ಅದು ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ಸಿಂಪಲ್ ನಿಮಗೆ ಗೊತ್ತಿರೋದು ಹೇಳೋದಂದರೆ ಮಸಾಯಿ ಬುಡಕಟ್ಟು ಜನಾಂಗ, ಎಲ್ರಿಗೂ ಸಹ ಗೊತ್ತಿದೆ. ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಬಟ್ ಯಾವ ದೇಶ ಅಂತ ಕೇಳಿದರೆ ಕೀನ್ಯ, ತಾಂಜೇನಿಯಾ ಆಗಿರ್ತದೆ. ಕೀನ್ಯ ಮತ್ತು ತಾಂಜೇನಿಯಾ ಆಗಿರ್ತದೆ. ಸೊ ಈ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸೊ ನಾನು ನಿಮಗೆ ಹೇಳೋದೊಂದೇ, ಯಾವುದೇ ಸಬ್ಜೆಕ್ಟನ್ನು ಓದಿ, ಯಾವುದೇ ಪುಸ್ತಕವನ್ನು ಓದಿ, ಅಥವಾ ಯಾವುದೇ ಕೋಚಿಂಗ್ ನೋಟ್ಸನ್ನು ಓದಿ, ಹಳೆ ಪ್ರಶ್ನೆ ಪತ್ರಿಕೆ KEದು ಪಕ್ಕದಲ್ಲಿ ಇಟ್ಕೋಬೇಕು. ನಂತರ ಅದರ ಜೊತೆಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ, ಮುಂದೆ ಯಾವ ರೀತಿ ಪ್ರಶ್ನೆ ಕೇಳಬಹುದು, ಈ ರೀತಿ ನೀವು ಪ್ರಶ್ನೆ ಕೇಳ್ಬೋದಲ್ಲ ಅಂತೇಳ್ಬಿಟ್ಟು ಯಾರು ತಯಾರಿ ನಡೆಸ್ತಾನೆ ಅವ್ನು ಮಾತ್ರ KE ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು, ಉದ್ಯೋಗವನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಮುಂಚೆ ಥರ ಇಲ್ಲ ಎಕ್ಸಾಮು. ಇತ್ತೀಚಿನ ಎಲ್ಲ ಎಕ್ಸಾಮ್ಗಳು ಪ್ಯಾಟ್ರನ್ ಚೇಂಜ್ ಆಗಿದೆ. ಸೊ ನಿಮಗೆ ಒಂದು ಒಳ್ಳೆಯ ವೈಯಕ್ತಿಕ ಮಾರ್ಗದರ್ಶನ ಬೇಕಾಗಿರುತ್ತೆ. ಯಾರೇ ವೈಯಕ್ತಿಕ ಮಾರ್ಗದರ್ಶನ ಕೊಟ್ಟರು ಅವರ ಕ್ಲಾಸನ್ನು ತೊಗೊಂಡು, ಅಂದರೆ ಎಕ್ಸ್ಪರ್ಟ್ ಇರಬೇಕು ಅದರಲ್ಲಿ, ಆ ಒಂದು ಇಲಾಖೆಗೆ ಅವ್ರು ಪ್ರಸಿದ್ಧವಾಗಿ ಪಡೆದಿರಬೇಕು, ಮತ್ತು ಅತಿ ಹೆಚ್ಚಾಗಿ ಅವರ ಒಂದು ಫೋಕಸ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಮೇಲೆ ಇರಬೇಕು ಅಂತ ಒಂದು ಇದನ್ನು ಮಾತ್ರ ನೀವು ತೊಗೊಳ್ತಾ ಬರಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ನೋಡ್ತಾ ಬರೋಣ, ಇವಾಗ ಬುಡಕಟ್ಟು ಜನಾಂಗಗಳು ಮತ್ತು ಅವುಗಳ ಖಂಡಗಳು ಯಾವುದು, ಮುಂದೆ ಯಾವ ರೀತಿ ಕೇಳ್ತಾನೆ ಪ್ರಶ್ನೆ ಅಂತೆಲ್ಲ ಒಂದೊಂದಾಗಿ ನಾನು ತಿಳಿಸ್ಕೊಡ್ತೀನಿ. ನಾನು ನಿಮಗೆ ತಿಳಿಸ್ಕೊಡೋದಿಷ್ಟೇ, ಪ್ರತಿಯೊಂದು ಯಾವುದೇ ವೀಡಿಯೋ ಮಾಡಿದರೂ ಸಹ ನಿಮಗೆ 360ಯಲ್ಲಿ 100% ಕ್ಲಾರಿಟಿಯನ್ನು ಕೊಡ್ತಾ ಬರ್ತೀನಿ. ಸೊ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ 99.9% ಇಷ್ಟೇ. ನಾನು ಏನು KE ಸ್ಪೆಷಲ್ 100 ಟಾಪಿಕ್ ಮಾಡ್ತಾಯಿದ್ದೀನಿ, ಅವೆಲ್ಲ ಟಾಪಿಕ್ ಮೇಲೂ ನಿಮಗೆ 100ಕ್ಕೆ 100 ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಆಗೇ ಆಗ್ತವೆ. ಈಗ ಆಲ್ರೆಡಿ ಆಗಿರೋದು ಸಹ ನಾನು ನಿಮಗೆ ಪ್ರೂಫ್ ಸಮೇತ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಜೂನ್ 22ರವರೆಗೂ ಟೆಲಿಗ್ರಾಮ್ ಚಾನಲ್ ಬ್ಯಾನ್ ಆಗಿರೋದ್ರಿಂದ ಸೊ ನಿಮಗೆ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಸೊ ಡೈರೆಕ್ಟ್ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಇವೆರಡೂ ಲಿಂಕನ್ನು ಕಳಿಸಿರ್ತೀನಿ. ಸೊ ಇದು ಜೂನ್ 22 ಆದನಷ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ತಾ ಬನ್ನಿ. ವಾಟ್ಸಪ್ ಗ್ರೂಪ್ ಪ್ರೆಸೆಂಟಿಗೆ ಆಲ್ರೆಡಿ ಪ್ರತಿದಿನ ನಾವು ಒಂದು PCಗಂತಲೇ ಫ್ರೀ ಟೈಮ್ ಟೇಬಲನ್ನು ಕೊಡ್ತಾ ಇದ್ದೀವಿ, ಯಾವ ರೀತಿ ದಿನಕ್ಕೆ ಓದಬೇಕು ಅಂತ. ಸೊ ಇಲ್ಲಿ ಗೈಡ್ಲೈನ್ಸನ್ನು ಪಡ್ಕೊಳ್ತಾ ಹೋಗ್ತಾ ಬರ್ಬೋದು. ಸೊ ನಂತರ 50 ಅಂಕಗಳ ಕ್ವಿಜ್ಗಳನ್ನು ಕೊಡ್ತಾ ಬರ್ತೀವಿ. ಸೊ ಅದನ್ನು ಸಹ ನೀವು ಯುಟಿಲೈಸ್ ಮಾಡ್ಕೊಳ್ತಾ ಬರ್ಬೋದು, ಯಾವ ರೀತಿ ಅಟೆಂಡ್ ಮಾಡ್ಬೋದು ಅಂತ. ಫ್ರೀ ಕ್ವಿಜ್ಗಳು ಆಗಿರ್ತವೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿದ್ರು ಸಹ ಕಳಿಸ್ಕೊಡ್ತೀನಿ, ಅಥವಾ ನಿಮಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಥ್ರೂ ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಈಗ ಡೈರೆಕ್ಟ್ ವಿಷಯಕ್ಕೆ ಹೋಗ್ತಾ ಬರೋಣ. ಈಗ ಪರೀಕ್ಷೆಗಳಲ್ಲಿ ಒನ್ಲೈನರ್ ಪ್ರಕಾರ ಪ್ರಶ್ನೆಗಳನ್ನು ಕೇಳಿದ್ದಾರೆ ಬುಡಕಟ್ಟು ಜನಾಂಗಗಳ ಬಗ್ಗೆ. ಹಾಗಾದರೆ ನೋಡ್ತಾ ಬರೋಣ ಯಾವೆಲ್ಲ ಬುಡಕಟ್ಟು ಜನಾಂಗಗಳ ಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾನೆ, ಯಾವ ರೀತಿ ಕೇಳ್ಬೋದು ಮುಂದೆ ಅಂತೆಲ್ಲ ನೋಡ್ತಾ ಬರೋಣ. ಸೊ ನಿಮಗೆ ಹೇಳೋದೊಂದೇ, KE ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ಥರ ಬುಕ್ಸ್ಗಳನ್ನು ಕರೆಕ್ಟಾಗಿ ಓದಿರ್ಬೇಕು. ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಆಗಿರುತ್ತೆ. ಬುಡಕಟ್ಟು ಜನಾಂಗಗಳಂತ ನಮಗೆ ಜಿಯೋಗ್ರಫಿ ಬುಕ್ಕಲ್ಲಿ ಬಂದಿರ್ತವೆ ಸ್ನೇಹಿತರೆ. ಎಲ್ಲ ಬುಡಕಟ್ಟು ಜನಾಂಗಗಳನ್ನು ಸಹ ನೀವು ಕ್ಲೀನಾಗಿ ನೀಟಾಗಿ ಓದ್ಕೊಂಡಿದ್ದೆ ಆದಲ್ಲಿ ಆವಾಗ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗೋಲ್ಲ. ನೀವು ಹೇಗೆ ಅಂದರೆ ಪುಸ್ತಕದಲ್ಲಿ ಎಷ್ಟು ಕೊಟ್ಟಿರ್ತೀರೋ ಅಷ್ಟಕ್ಕೆ ಸೀಮಿತ ಆಗ್ತೀರಾ, ಆ ರೀತಿ ಸೀಮಿತ ಆಗಬಾರ್ದು. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿಬೇಕು, ಯಾವುದೆಲ್ಲ ಕೇಳಿದರೆ, ಯಾವ ಖಂಡಗಳ ಮೇಲೆ ಕೇಳಿದರೆ ಅದು ನಿಯರ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಇದೆಯಾ ಅಂತ ನೀವು ಗೆಸ್ ಮಾಡ್ತಾ ಬರಬೇಕು ಸ್ನೇಹಿತರೆ. ಸೊ ಇದುವರೆಗೂ
ತುಂಬ ಬಾರಿ PCPSI FDA SDA ಮತ್ತು ಇತರೆ ಎಕ್ಸಾಮ್ಗಳಲ್ಲಿ UPSC ಇಂದ ಹಿಡಿದು PC ವರೆಗೂ ಎಲ್ಲನೂ ಸಹ ಹೇಳ್ತೀನಿ, ಕೇವಲ PC ಗಷ್ಟೇ ಫೋಕಸ್ ಮಾಡಲ್ಲ. ಸೊ ನಮ್ಮ ಉದ್ದೇಶ ನಾಲೆಡ್ಜು ಚೆನ್ನಾಗಿತ್ತಂದರೆ ಎಲ್ಲ ಹುದ್ದೆ PC ಇಂದ ಹಿಡಿದ್ಬಿಟ್ಟು KS ಫಿಲಿಮ್ಸ್ವರೆಗೂ ಎಲ್ಲ ಕ್ಲಿಯರ್ ಮಾಡ್ತಾ ಇದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಇಲ್ಲಿ ನಾಲೆಡ್ಜ್ ಇಂಪಾರ್ಟೆಂಟ್ ಆಗುತ್ತೆ, ಅದು ನೆನಪಲ್ಲಿ ಇರಬೇಕು. ಮುಂಬರುವಂಥ ಎಕ್ಸಾಮ್ ಮುಂಚೆ PC ಎಕ್ಸಾಮ್ ಅಂದರೆ ಯಾವುದಾದ್ರೂ ಒಂದೇ ಒಂದು ಬುಕ್ ಓದ್ಬಿಟ್ಟು ಹಳೆ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡಿಬಿಟ್ಟು GK ಟುಡೇ ಕರೆಂಟ್ ಅಫೇರ್ಸ್ ಓದ್ಬಿಟ್ರೆ ಸಾಕು, ಆಗ್ಬಿಡೋರು ಕಡೆ ಬ್ಯಾಚ್ವರೆಗೂ. ಬಟ್ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಆ ರೀತಿ ಇಲ್ಲ ಸ್ನೇಹಿತರೆ, ಒಂದು ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ, ಅದಕ್ಕೆ ತಕ್ಕಂತೆ ನೀವು ಪ್ರಿಪೇರ್ ಆಗ್ತಾ ಇರಬೇಕು. ಸೊ ಇಲ್ಲಿ ನಮಗೆ ಮಸಾಯಿ ಬುಡಕಟ್ಟು ಅಂತ ಬರುತ್ತೆ. ಸೊ ಮಸಾಯಿ ಬುಡಕಟ್ಟು ನಮಗೆ ಎಲ್ಲಿ ಕಂಡು ಬರ್ತದೆ? ಸೊ ಇದು ಮೇಯ್ನ್ ನಮಗೆ ಕೀನ್ಯ ಮತ್ತು ತಾಂಜೇನಿಯಾ ಪ್ರದೇಶದಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಸೊ ನಮಗೆ ಸ್ಪೆಸಿಫಿಕ್ಕಾಗಿ ಕೇಳೋದಾದರೆ ಎಲ್ಲಿ ಇದೆ, ಇದು ಯಾವ ಖಂಡದಲ್ಲಿದೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾ ಬರ್ಬೋದು. ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥದ್ದು. ನಿಮಗೆ ಎಕ್ಸಾಮಲ್ಲಿ 2 ರೀತಿ ಪ್ರಶ್ನೆ ಕೇಳ್ತಾನೆ. ಮಸಾಯಿ ಬುಡಕಟ್ಟು ಜನಾಂಗ ಎಲ್ಲಿ ಕಂಡುಬರುತ್ತೆ? ಕೀನ್ಯಾ, ತಾಂಜೇನಿಯಾ ಈ ರೀತಿಯೆಲ್ಲ ಆಪ್ಷನ್ ಕೊಡ್ತಾನೆ. ಮತ್ತು ಫಿನ್ಲ್ಯಾಂಡು, ಸ್ವೀಡನ್, ರಷ್ಯಾ ಈ ರೀತಿ ಆಪ್ಷನ್ ಕೊಟ್ಟರೆ ಕೀನ್ಯಾ, ತಾಂಜೇನಿಯಾ ಆಗಿರ್ತದೆ ಸ್ನೇಹಿತರೆ. ಎರಡರಲ್ಲೊಂದು ದೇಶ ಇತ್ತಂದ್ರೂ ಅದು ನೀವು ಚೂಸ್ ಮಾಡ್ತಾ ಬರಬೇಕಾಗ್ತದೆ. ಇಫ್ ಇನ್ ಕೇಸು ಮಸಾಯಿ ಬುಡಕಟ್ಟು ಜನಾಂಗ ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬಿಟ್ಟು ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಆಫ್ರಿಕಾ ಮತ್ತು ಏಷ್ಯಾ ಖಂಡ ಅಂತ ಕೊಡ್ತಾನೆ. ಅವಾಗ ನೀವು ಆಫ್ರಿಕಾ ಖಂಡವನ್ನು ಚೂಸ್ ಮಾಡ್ತಾ ಬರಬೇಕು. ಸೊ ಇದಕ್ಕೆ ತಕ್ಕಂತೆ ಇನ್ನು ಮುಂದೆ ತಿಳಿಸ್ತೀನಿ ಯಾವ ರೀತಿ ಕೇಳ್ತಾನೆ ಅಂತ. ಸದ್ಯಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ 3 ರೀತಿ ಪ್ರಶ್ನೆ ಕೇಳ್ತಾನೆ. ಮಸಾಯಿ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ಬೋದು, ಅಥವಾ ಕೀನ್ಯಾ ಮತ್ತು ತಾಂಜೇನಿಯಾದಲ್ಲಿ ಯಾವ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಅಂತ ಕೇಳ್ಬೋದು, ಅಥವಾ ಮಸಾಯಿ ಬುಡಕಟ್ಟು ಜನಾಂಗ ಯಾವ ಖಂಡದಲ್ಲಿ ಕಂಡು ಬರ್ತದೆ. ಈ 3 ರೀತಿಯಲ್ಲಿ ಒಂದು ಒನ್ ವರ್ಡಲ್ಲಿ ಕೇಳ್ಬೋದು. ಅಥವಾ ಇತ್ತೀಚಿನ ಟ್ರೆಂಡ್ ಏನಿದೆ, ಜೋಡಿಗಳ ರೂಪ, ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಇವು 4 ಕೊಟ್ಟು 4 ದೇಶಗಳನ್ನು ಕೊಡ್ಬೋದು ಅಥವಾ ಖಂಡಗಳನ್ನು ಕೊಡ್ಬೋದು. ಅವಾಗ ಎಷ್ಟು ಜೋಡಿ ಸರಿಯಾಗಿದೆ ಇದೆ ನೋಡಿ. ಯಾವಾಗ ಜೋಡಿ ಕೇಳ್ತಾರೆ ತುಂಬ ಕೇರ್ಫುಲ್, 100% ಫ್ಯಾಕ್ಟರ್ ನಿಮಗೆ ಗೊತ್ತಿದ್ರೆ ಮಾತ್ರ ಅದಕ್ಕೆ ಉತ್ತರ ನೀಡೋಕ್ಕಾಗೋದು. ಯಾಕಂದರೆ ಯಾವ ತಪ್ಪು ಯಾವ ಸರಿ ಗೊತ್ತಾಗಲ್ಲ. ಮತ್ತು 4 ಹೇಳಿಕೆಗಳು ಕೊಟ್ಬಿಟ್ಟು ಎಷ್ಟು ಹೇಳಿಕೆಗಳು ಸರಿಯಾಗಿದೆ, 1 ಹೇಳಿಕೆ ಸರಿಯಾಗಿದೆ, 3 ಹೇಳಿಕೆ ಸರಿಯಾಗಿದೆ, 4 ಹೇಳಿಕೆ, ಅಲ್ಲೂ ಅಷ್ಟೇ ಹೇಳಿಕೆಗಳ ಬಗ್ಗೆ ಅಂದರೆ ಕಾನ್ಸೆಪ್ಟ್ 100% ಗೊತ್ತಿದ್ರೆ ಮಾತ್ರ ಉತ್ತರಿಸ್ಬೋದು. ಇತ್ತೀಚೆಗೆ KA ಅಂಥ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದಾರೆ. ನಾನು KPSCನೂ ಸಹ ಅದನ್ನು 100% ಇನ್ವಾಲ್ವ್ಮೆಂಟ್ ಮಾಡಿಕೊಂಡೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುತ್ತೆ ಸ್ನೇಹಿತರೆ. ಸೊ ನಮಗೆ ಮಸಾಯಿ ಬುಡಕಟ್ಟು ಜನಾಂಗ ಕೀನ್ಯಾ, ತಾಂಜೇನಿಯಾ ನೋಡಿ, ಇದುವರೆಗೂ ಕೇಳಿರುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕೇಳುವಂಥದ್ದು ಮುಂದೆ ತಿಳಿಸ್ತೀನಿ. ನೆಕ್ಸ್ಟ್ ಪಿಗ್ಮಿ ಜನಾಂಗ. ಸೊ ನಮಗೆ ಕಾಂಗೋ ಜಲಾನಯ ಪ್ರದೇಶ. ಈಗ ಕಾಂಗೋ ನದಿ ಅಂತ ಎಲ್ರಿಗೂ ಗೊತ್ತು. ನಮಗೆ ಒಂದು ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗಿರುವಂತಹ ನದಿ ಯಾವುದು ಅಂತ ಕೇಳ್ತಾನೆ, ಅದು ಕಾಂಗೋ ನದಿ ಅಂತ ಎಲ್ರಿಗೂ ಸಹ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ನಮಗಿಲ್ಲಿ ಕಾಂಗೋ ಜಲಾನಯನ ಪ್ರದೇಶ ಪಿಗ್ಮಿಯಲ್ಲಿ ಕಂಡುಬರ್ತದೆ. ನೆನ್ಪಿಟ್ಕೊಳ್ಳಿ, ಪಿಗ್ಮಿ ಬುಡಕಟ್ಟು ಜನಾಂಗ ಕಾಂಗೋ ಜಲಾನಯನ ಪ್ರದೇಶದಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಯಾವ ರೀತಿ ಬೇಕಾದರೂ ನಿಮಗಿಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಸೊ ನನ್ನ ಉದ್ದೇಶ ಎಕ್ಸಾಮ್ಗೆ ಹೆಂಗೆ ಕೇಳ್ತಾನೆ ಪ್ರಶ್ನೆಗಳನ್ನು, ಯಾವ ರೀತಿ ಕೇಳ್ಬೋದು, ಏನು ಕೇಳ್ಬೋದು ಅಂತ ಹೇಳ್ತೀನಿ. ಅದಕ್ಕೆ ತಕ್ಕಂತೆ ನೀವು ಅನಾಲಿಸಿಸ್ ಮಾಡ್ಕೊಳ್ತಾ ನಿಮ್ಮ ತಯಾರಿಯನ್ನು ನೀವು ನಡೆಸ್ತಾ ಹೋಗಬೇಕು ಸ್ನೇಹಿತರೆ. ಓಕೆ, ಇನ್ನು ಬುಷ್ಮನ್ ಟ್ರೈಬ್ಸ್ ಅಂದರೆ ಬುಷ್ಮನ್ ಅಥವಾ ಸ್ಯಾನ್ ಅಂತ ನಾವು ಕರಿತಾ ಬರ್ತೀವಿ. ಇವರೆಲ್ಲ ನಮಗೆ ಕಲಹರಿ ಮರುಭೂಮಿಯಲ್ಲಿ ಕಂಡುಬರುವಂಥದ್ದು. ಇದು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಕೇಳಿದ್ದೇನೆ. ಬುಷ್ಮನ್ ಟ್ರೈಬ್ಸ್ ಎಲ್ಲಿ ಕಂಡು ಬರ್ತಾರೆ ಅಂತ ನಮಗೆ ಲೆಕ್ಕಕ್ಕಿಲ್ಲದಷ್ಟು ಬಾರಿ. ನಮಗೆ ಕಲಹರಿ ಮರುಭೂಮಿ ಅಥವಾ ಬೋತ್ಸಾನ ಅಥವಾ ನಮೀಬಿಯಾ ಅಂತ ಕರಿತೀವಲ್ಲ, ಅಲ್ಲಿ ಕಂಡುಬರುವಂಥದ್ದು ನೆನ್ಪಿಟ್ಕೋಬೇಕು. ಮರುಭೂಮಿಯಲ್ಲಿ ಯಾವುದೆಲ್ಲ ಕಂಡು ಬರ್ತಾವೆ ಅವೆಲ್ಲ ಮೋಸ್ಟ್ ಇಂಪಾರ್ಟೆಂಟು. ಯಾವೆಲ್ಲ ಜಲನಯದಲ್ಲಿ ಕಂಡುಬರ್ತೋ ಅವನು ಸಹ ಇಂಪಾರ್ಟೆಂಟ್. ಇನ್ನು ಇನ್ಯೂಟ್. ಓಕೆ, ಇನ್ಯೂಟ್ ಅಥವಾ ಅದನ್ನು ನಾವು ಏನು ಎಸ್ಕಿಮೋ ಜನಾಂಗ ಅಂತ ಕರಿತೀವಲ್ಲ, ಯೂನಿಟ್ ಅಂತ ಕರೀತಾರೆ. ಮತ್ತು ಇದಕ್ಕೆ ಇನ್ನೊಂದು ಹೆಸರಿದೆ, ಯೂಪಿಕ್. ಓಕೆ, ಯೂಪಿಕ್ ಅಂತಲೂ ಸಹ ಕರಿತಾ ಬರ್ತವೆ. ಇವೆಲ್ಲ ಆರ್ಕಟಿಕ್ ಪ್ರದೇಶಗಳಲ್ಲಿ ಏನು, ಫಾರ್ ಎಕ್ಸಾಂಪಲ್ ಗ್ರೀನ್ಲ್ಯಾಂಡ್ ಆಗಿರ್ಬೋದು ಮತ್ತು ನಮಗೇನು ಉತ್ತರ ಅಮೆರಿಕದಲ್ಲಿ ಕಂಡು ಬರ್ತಾವಲ್ಲ ಆ ದೇಶಗಳು, ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಅಲಾಸ್ಕಾ ಆಗಿರ್ಬೋದು, ಉತ್ತರ ಸೈಬೀರಿಯಾ ಆಗಿರ್ಬೋದು, ಇಲ್ಲೆಲ್ಲ ಕಂಡು ಬರುವಂಥದ್ದಾಗಿರ್ತದೆ ಎಸ್ಕಿಮೋ ಜನಾಂಗ. ಅದರಲ್ಲೂ ಸ್ಪೆಸಿಫಿಕ್ಕಾಗಿ ಗ್ರೀನ್ಲ್ಯಾಂಡ್ ಅನ್ನೋ ಪದವನ್ನು ನೀವು ನೆನ್ಪಿಟ್ಕೋಬೇಕು, ಅಲಾಸ್ಕಾ ಎಂಬ ಪದವನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಅಬೋರಿಜಿನಸ್ ಅಂತ ಕರಿತಾ ಬರ್ತಾರೆ. ಸೊ ಇದು ನಮಗೆ ಆಸ್ಟ್ರೇಲಿಯಾದಲ್ಲಿ ಸಿಂಪಲ್ ಎ ಅಂತ ನೆನ್ಪಿಟ್ಕೊಂಬಿಡಿ, ಕನ್ಫ್ಯೂಷನ್ ಆಗಲ್ಲ. ಎಕ್ಸಾಮಲ್ಲಿ ಉತ್ತರಿಸ್ತಾ ಬರ್ಬೋದು ಸ್ನೇಹಿತರೆ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥದ್ದು. ಇನ್ನು ಮಾವೋರಿ ಅನ್ನೋದು ನಮಗೆ ನ್ಯೂಜಿಲ್ಯಾಂಡ್ ದೇಶದಲ್ಲಿ ಕಂಡುಬರುವಂಥದ್ದು. ಮತ್ತು ಬೇಡೋಹಿನ್ಸ್ ಅರೇಬಿಯನ್ ಮರುಭೂಮಿಯಲ್ಲಿ ಕಂಡುಬರುವಂಥದ್ದು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಂತರ ಟುವಾರೆಗ್, ಇದು ಸಹಾರಾ ಮರುಭೂಮಿ ನೋಡಿ, ಕಲಹರಿ ಮರುಭೂಮಿ, ಸಹಾರಾ ಮರುಭೂಮಿ, ಇಲ್ಲೆಲ್ಲ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಂಡು ಮುಂದೆ ಗೋಬಿ ಮಂಗೋಲರ್ ಅಂತ ಬರ್ತಾರೆ. ಇವರೆಲ್ಲ ಗೋಬಿ ಮರುಭೂಮಿಯಲ್ಲಿ ಕಂಡು ಬರ್ತಾರೆ. ಇನ್ನು ನಂತರ ಇಲ್ಲೇ ಒಂದು ಬೇಡೋಯಿನ್ ಅಂತ ಬರ್ತಾರೆ. ಈಗ ನಮಗೆ ಟುವಾರೆಗೋ ಜೊತೆಗೆ ಬೇಡೋಯಿನ್ ಜನಾಂಗ ಅಂತ ಬರುತ್ತೆ. ಇದು ಸಹ ಅಷ್ಟೇ ಸಹಾರಾ ಮರುಭೂಮಿಯಲ್ಲೇ ಕಂಡು ಬರುವಂಥದ್ದು ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತವೆ. ನಮಗೆ ಸಹಾರಾ ಆಗಿರ್ಬೋದು, ಗೋಬಿ ಮರುಭೂಮಿ ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನ್ಪಿಟ್ಕೋಬೇಕು. ನಂತರ ಐನು, ಇದು ತುಂಬಾ ಇಂಪಾರ್ಟೆಂಟು, ಜಪಾನಲ್ಲಿ ಕಂಡುಬರುವಂಥದ್ದು. ಇನ್ನು ಯನೋಮಾಮಿ, ಅಮೆಜಾನ್ ಮಳೆಕಾಡು ಪ್ರದೇಶಗಳಲ್ಲಿ ಕಂಡುಬರುವಂಥದ್ದು. ಇದು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ. ಸೊ ಅಮೆಜಾನ್ ಜಲನಾಯ ಪ್ರದೇಶದಲ್ಲಿ ಕಂಡುಬರ್ತದೆ. ಒಂದು ದಕ್ಷಿಣ ಅಮೇರಿಕ ಖಂಡದಲ್ಲಿ ಕಂಡುಬರುವಂಥದ್ದು, ಮೋಸ್ಟ್ ಇಂಪಾರ್ಟೆಂಟ್, ನೆನಪಿರಬೇಕು. ನಂತರ
ಸೆಮಾಂಗೋ ಇದು ಮಲೇಷ್ಯಾದಲ್ಲಿ ಕಂಡುಬರ್ತದೆ, ಮತ್ತು ಸಕೈ ಇದು ಇಂಡೋನೇಷ್ಯಾದಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಯಾವಾಗಲೂ ಸುದ್ದಿಯಲ್ಲಿರ್ತದೆ ಸ್ನೇಹಿತರೆ, ಒಂದು ರೋಹಿಂಗ್ಯಾ ಬುಡಕಟ್ಟು, ಇಲ್ಲಿಲ್ಲ ಅದು, ಅದಕ್ಕೆ ಹೇಳ್ತಾ ಇದ್ದೀನಿ. ರೋಹಿಂಗ್ಯಾ ಬುಡಕಟ್ಟು ಅಂತ ಬರ್ತದೆ, ಇದು ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದು, ರೋಹಿಂಗ್ಯಾ ಮುಸ್ಲಿಮ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮಾಯನ್ಮಾರ್, ಯಾಕಂದರೆ ಇವರೆಲ್ಲ ಯಾವಾಗಲೂ ವಲಸೆಯನ್ನು ಓಡಿಸ್ತಾ ಇರ್ತಾರೆ ಇವ್ರನ್ನ ಆ ದೇಶದಲ್ಲಿ. ಹಾಗಾಗಿ ಮಾಯನ್ಮಾರ್ ದೇಶದಲ್ಲಿ ಈ ರೋಹಿಂಗ್ಯಾ ಬುಡಕಟ್ಟು ಜನಾಂಗ ಕಂಡುಬರುವಂಥದ್ದು. ಇದನ್ನು ಸಹ ನೀವು ಓದಿರಬೇಕು, ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದರೂ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ನಂತರ ರೋಹಿಂಗ್ಯಾ ಮುಸ್ಲಿಮ್ ಆದ ತಕ್ಷಣ ಇನ್ನೊಬ್ರು ಬರ್ತಾರೆ, ಉಯಿಗರ್. ಓಕೆ, ಉಯಿಗರ್ ಮುಸ್ಲಿಮ್ಸ್ ಎಲ್ಲಿ ಕಂಡು ಬರ್ತಾರೆ ಅಂತ ಕೇಳಿದ್ರೆ, ಇದು ಚೀನಾ ದೇಶದಲ್ಲಿ ಕಂಡುಬರುವಂತಹ ಒಂದು ಮುಸ್ಲಿಂ ಬುಡಕಟ್ಟು ಜನಾಂಗ ಆಗಿರ್ತಾರೆ ಸ್ನೇಹಿತರೆ. ಸೊ ನಮಗೆ ಇಷ್ಟು ಇದುವರೆಗೂ ತುಂಬ ಬಾರಿ ಪ್ರಶ್ನೆಯಲ್ಲಿ ಕೇಳಿರೋದನ್ನ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಯಾವುದ್ಯಾವುದು ಎಲ್ಲೆಲ್ಲಿ ಕಂಡು ಬರ್ತದೆ ಅಂತ. ಈಗ ಪ್ರಪಂಚದಲ್ಲಿ ಯಾವೆಲ್ಲ ಬುಡಕಟ್ಟು ಜನಾಂಗಗಳು ಪ್ರಸಿದ್ಧಿ ಪಡೆದಿದೆ, ಮುಂದೆ ಯಾವ ರೀತಿ ನಿಮಗೆ ಪ್ರಶ್ನೆ ಕೇಳ್ತಾನೆ, ಮತ್ತು ಖಂಡಗಳು ಯಾವೆಲ್ಲ ಓದಿರಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈಗ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟು. ಈಗ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆದವರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಸೊ ಟೆಲಿಗ್ರಾಮಲ್ಲಿ ನಾನು ಅಪ್ಡೇಟ್ ಮಾಡ್ತಾಯಿದ್ದೆ. ತುಂಬ ಜನ ಅಭ್ಯರ್ಥಿಗಳು ಬ್ಯಾಚ್ ಶುರು ಮಾಡಿ ಅಂತ ಕೇಳಿದ್ರು, ಬ್ಯಾಚ್ ಶುರು ಮಾಡೋಕ್ಕಾಗಿಲ್ಲ, ಸಮಯ ಕಡಿಮೆ ಇತ್ತು ಸಿವಿಲ್ ಎಕ್ಸಾಮ್ಗಳಿಗೆ. ಹಾಗಾಗಿ ಮಾಕ್ ಟೆಸ್ಟ್ಗಳನ್ನು ನೀವು ಆಲ್ರೆಡಿ ಓದಿದ್ರೆ ಸ್ಕಿಲ್ ಟೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಪ್ರತಿ ತಿಂಗಳನ್ನು ನಾವು ಜನವರಿ ತಿಂಗಳಿಂದ ಶುರು ಮಾಡಿದ್ದೀನಿ, 2026 ಜನವರಿ, ಫೆಬ್ರವರಿ, ಮಾರ್ಚ್ ಥರ ಒಂದೊಂದು ತಿಂಗಳದ್ದು 100 ಮಾರ್ಕ್ಸಿಗೆ ನಾನು ಕರೆಂಟ್ ಅಫೇರ್ಸನ್ನು ಕೊಡ್ತಾ ಇದ್ದೀನಿ. ಜಸ್ಟ್ 370 ಇದಕ್ಕೆ. ಅದು ಕರೆಂಟ್ ಅಫೇರ್ಸ್ ಪ್ಲಸ್ GK ಕರೆಂಟ್ ಅಫೇರ್ಸ್ 6 ಸಬ್ಜೆಕ್ಟನ್ನು ಒಳಗೊಂಡಿರ್ತಾರೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಿಮಗೆ ಬೇಸಿಕ್ಸ್ ನೋಡೋದಾದರೆ ಈ ರೀತಿ ಕ್ವಶನ್ಸ್ ಇರ್ತೀವಿ. ಈಗ ಜ್ಞಾನಪೀಠ ಪ್ರಶಸ್ತಿಯನ್ನು ಓದಿರ್ತೀರಾ. ಸೊ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ನೀಡಲಾಯಿತು, ಅವರು ಯಾವ ಭಾಷೆಯನ್ನು ಒಳಗೊಂಡಿದ್ದಾರೆ, ಸೊ ಮತ್ತು ಅವರು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಬೇಸಿಕ್ಸನ್ನು ನೀವು ಓದಿರಬೇಕಾಗುತ್ತೆ. ಅದು ಎಷ್ಟೊಂದು ಜ್ಞಾನಪೀಠ ಪ್ರಶಸ್ತಿ ಅಂತ ಟ್ವಿಸ್ಟ್ ಮಾಡಿ ಕೊಡ್ತಾ ಬರ್ತಾನೆ. ಸೊ ಇಲ್ಲಿ ಮಲಯಾಳಂ ಕವಿನ, ಅವರು ತೆಲುಗು ಕವಿನ, ಅಥವಾ ತಮಿಳುನಾಡು ಕವಿನ, ಅಥವಾ ಹಿಂದಿ ಕವಿನ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಇದ್ದರೆ ಮಾತ್ರ ಇದಕ್ಕೆ ಉತ್ತರವನ್ನು ನೀಡ್ತಾ ಬರ್ತೀರಾ. ಸೊ ಈ ರೀತಿಯೆಲ್ಲ ನಿಮಗೆ ಕ್ಲಾರಿಟಿಯನ್ನು ಎಕ್ಸಾಮ್ಗಿಂತ ಬಿಫೋರು ಇಲ್ಲೇ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕರೆಂಟ್ ಅಫೇರ್ಸ್ ಜನವರಿಯಿಂದ ಹಿಡಿದು ಜೂನ್ ಅಥವಾ ಜುಲೈವರೆಗೂ ಟೋಟಲ್ 6 ರಿಂದ 7 ಕರೆಂಟ್ ಅಫೇರ್ಸನ್ನು ನಾನು ನಮ್ಮ ಒಂದು ಅಬ್ದಿ ಅಕಾಡೆಮಿ ಆ್ಯಪಲ್ಲಿ, ನೀವು ಡೈರೆಕ್ಟ್ ಪ್ಲೇಸ್ಟೋರಿಗೆ ಹೋಗಿ ಅಬ್ದಿ ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಬರ್ಬೋದು, ಅಥವಾ ಇಲ್ಲೇ ನಿಮಗೆ ಬಯೋದಲ್ಲಿ ಕೊಟ್ಟಿರ್ತೀನಿ. ಸೊ ಆ್ಯಪ್ ಮೂಲಕ ನೀವು ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಬ್ದಿ ಅಕಾಡೆಮಿ ಸ್ಟೋರ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ಹೋಗಿ ನೀವು ಬರೀ ಕರೆಂಟ್ ಅಫೇರ್ಸ್ ಬೇಕಂದರೆ ಕಡಿಮೆ ಪ್ರೈಸ್ ಇದೆ, ಬರೀ GK ಬೇಕಂದರೆ ಕಡಿಮೆ ಪ್ರೈಸ್ ಇದೆ, ಎರಡೂ ಸೇರಿ ಬೇಕಂದರೆ ಅದನ್ನು ಡಿಸ್ಕೌಂಟ್ ಕೊಟ್ಟು ಒಂದರಲ್ಲೇ ಎರಡೂ ಕೊಡೋ ಥರ ಪ್ಲ್ಯಾನ್ ಮಾಡ್ಕೊಬಂದಿದ್ದೀವಿ. ನಿಮಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಳ್ತಾ ಬರ್ಬೋದು. ಏನಾದ್ರು ಕನ್ಫ್ಯೂಷನ್ ಇತ್ತಂದರೆ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡಿದರೆ ಸಾಕು ಸ್ನೇಹಿತರೆ. ನೋಡಿ ಈ ರೀತಿ ಪ್ರಶ್ನೆ ಕೇಳ್ತಾನೆ. ಸೊ ಇದು ನಾವೆಲ್ಲ ಓದಿದ್ವಿ ಶಾರ್ಟ್ಸ್ ಸುದ್ದಿಯಲ್ಲಿದೆ, ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಡೈರೆಕ್ಟ್ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನು ಒನ್ ವರ್ಡಲ್ಲಿ ಕೇಳ್ತಾನೆ. ಸೊ ನಿಮಗೆ ಒನ್ ವರ್ಡಲ್ಲಿ ಯಾವ ರೀತಿ ಆ ಮಂತಿನ ಕರೆಂಟ್ ಅಫೇರ್ಸ್ ಕೇಳ್ತಾನೆ, ಮತ್ತು ಜೋಡಿ ರೂಪದಲ್ಲಿ ಯಾವ ರೀತಿ ನಿಮಗೆ ಆ ಮಂತಿನ ಕರೆಂಟ್ ಅಫೇರ್ಸ್ ಕೇಳ್ತಾನೆ, ಮತ್ತು ಹೇಳಿಕೆ ರೂಪದಲ್ಲಿ ಯಾವ ರೀತಿ ಕರೆಂಟ್ ಅಫೇರ್ಸ್ ಕೇಳ್ತಾನೆ, ಯಾವುದು ಸರಿ ಯಾವುದು ತಪ್ಪು ಅಂತೆಲ್ಲ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ನೋಡಿ ವಿಶ್ವ ಜಲ ದಿನಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಂತ ಕೇಳಿದ್ದೀನಿ. ಸೊ ಆಸ್ಮಿತ್ ಲೀಗ್ ಇತ್ತೀಚೆಗೆ ಸುದ್ದಿಯಲ್ಲಿದೆ, 100% ಪ್ರಶ್ನೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ನಂತರ ಹಲವಾರು ಕರೆಂಟ್ ಅಫೇರ್ಸ್ಗಳನ್ನು ಇಲ್ಲಿ ನೀಡ್ತಾ ಬಂದಿದ್ದ ಸ್ನೇಹಿತರೆ. ಡಿಫ್ರೆಂಟ್ ವೆರೈಟಿಗೆ ಆಸ್ಕರ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಜಸ್ಟ್ ಅವರು ಮುಂಚೆಲ್ಲ ಆಸ್ಕರ್ ಪ್ರಶಸ್ತಿ ಯಾರಿಗೆ ದೊರೀತು ಅಂತ ಕೇಳ್ತಾ ಬರ್ತಾನೆ, ಬಸ್ಟ್ ಇದು ಆ ಥರ ಬರಲ್ಲ. ಇಲ್ಲಿ ಇತ್ತೀಚೆಗೆ ಅತ್ಯುತ್ತಮ ಚಿತ್ರ, ನಟ, ನಟಿ, ನಿರ್ದೇಶಕ ಯಾವ ಚಿತ್ರಕ್ಕೆ ಬಂದಿದೆ ಅಂತ ಎಲ್ಲ KA ಡಿಪಾರ್ಟ್ಮೆಂಟ್ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳ್ತಾನೆ, ಎಷ್ಟು ಜೋಡಿ ಸರಿಯಾಗಿದೆ ಅಂತ. ಸೊ ಅವೆಲ್ಲ ನೀವು ಓದ್ಕೊಳ್ತಾ ಬರಬೇಕಾಗ್ತದೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇನ್ನು ಯಾವುದಾದ್ರೂ ಒಂದು ಮಸೂದೆ ಅಥವಾ ಯಾವುದಾದ್ರೂ ಒಂದು ಸಮುದ್ರ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿತ್ತಂದರೆ ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತೀವಿ. ನಂತರ ಹಲವಾರು ರೀತಿಯಲ್ಲಿ ಏನೇ ಸುದ್ದಿಯಲ್ಲಿರಲಿ, ಯಾವುದಾದ್ರೂ ಒಂದು ವರದಿ ಇತ್ತಂದರೆ ಅದು ವರದಿ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ಕಂಪ್ಲೀಟ್ ಯಾವುದಾದ್ರೂ ಒಂದು ಮಸೂದೆ, ಈಗ ಲೋಕಸಭೆಯಲ್ಲಿ ಏನಾದರೂ ಒಂದು ಮಸೂದೆ ಚರ್ಚೆಯಲ್ಲಿ ಸುದ್ದಿಯಲ್ಲಿ ನಡೀತಾ ಇದೆ ಅಂದರೆ ಆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಆ ಕರೆಂಟ್ ಅಫೇರ್ಸ್ ಕ್ವಿಜ್ಗಳನ್ನು ನಾವು ಕೊಡ್ತಾ ಬಂದಿರ್ತೀವಿ. ಸೊ ಎಲ್ಲನೂ ಅಷ್ಟೇ ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಇರೋಂಥದ್ದು. ಎಕ್ಸಾಮ್ ದೃಷ್ಟಿಯಿಂದ ಏನೇ ಇಂಪಾರ್ಟೆಂಟ್ ಇರಲಿ ಅದನ್ನೆಲ್ಲ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ನಾನು ನಿಮಗೆ ಎಲ್ಲ ರೀತಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ. ಈಗ ನೋಡಿ, ಈಗ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಸುದ್ದಿಯಲ್ಲಿದೆ ಮಸೂದೆ, ಟ್ರಾನ್ಸ್ಜೆಂಡರ್ ಅಂತ ಮಂಗಳಮುಖ್ಯರು ಅಂತ ಕರಿತೀವಿ, ಅವ್ರಿಗೆ ಸುದ್ದಿಯಲ್ಲಿದೆ. ಅದ್ರ ಮೇಲೆ ಯಾವ ರೀತಿ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಕೇಳ್ತಾನೆ ಅಂತ ಇಲ್ಲೆಲ್ಲ ಕೊಟ್ಟಿರ್ತೀವಿ ಸ್ನೇಹಿತರೆ. ಸೊ ನಮಗೆ ಎಲ್ಲರೂ ತೊಗೊಳ್ಳಿ ಅಂತ ಹೇಳ್ತಿಲ್ಲ, ಯಾರಿಗೆ ಅವಶ್ಯಕತೆ ಇದೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸಬ್ಜೆಕ್ಟ್ GK ಆಗಿರ್ಬೋದು, ಅವರೆಲ್ಲ ನೀವು ಅಲ್ಲಿ ತೊಗೊಳ್ತಾ ನೀವು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಬರ್ಬೋದು. ಅದು PDF ಇರುತ್ತೆ. ಸೊ ನಮಗೆ ಎಲ್ರಿಗೂ ಸಹ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಡೌನ್ಲೋಡ್ ಆಪ್ಷನ್ ಕೊಡಲ್ಲ, ನಾನು PDF ಡೌನ್ಲೋಡ್ ಆಪ್ಷನ್ ಕೊಟ್ಟಿದ್ದೀನಿ. ಪ್ರಿಂಟ್ ತೊಗೊಂಡು ಸೀರಿಯಸ್ ಆಗಿ ಕೂತ್ಕೊಂಡು ಅಟೆಂಡ್ ಮಾಡಿ. ಕೀ ಆನ್ಸರ್ ಸಹ ನಿಮಗೆ ಆ್ಯಪಲ್ಲೇ ದೊರೀತವೆ ಸ್ನೇಹಿತರೆ, ಎಲ್ಲದಕ್ಕೂ ಸಹ. ಓಕೆ, ನೆಕ್ಸ್ಟ್ ಮಾಹಿತಿಯನ್ನು ಕೊಡ್ತಾ ಬರೋಣ ಈಗ. ಸೊ ನೋಟಿಫಿಕೇಷನ್ ಇಲ್ಲದ ಕಾರಣ ಲೇಟಾಗಿ ಬೇಗ ಕರೆದ್ರು, ಬಟ್ ಎಕ್ಸಾಮ್ ಬೇಗನೆ ಇಟ್ಟಿದ್ದಾರೆ. ಹಾಗಾಗಿ ನಾನು ಬರೀ ಮಾರ್ಕ್ ಟೆಸ್ಟ್ ಮಾತ್ರ ಕೊಡ್ತಾಯಿದ್ದೀನಿ. ಮುಂಚೆ ಮಿಷನ್ ಫೈನಲ್ ಕ್ಲಾಸಸ್ ಎಲ್ಲ ಮಾಡ್ತೀನಿ, ತುಂಬ ಜನ ತೊಗೊಂಡಿದ್ದಾರೆ. ಬಟ್ ಅವಶ್ಯಕತೆ ಇರೋರಿಗೆ ಆಲ್ರೆಡಿ ನಿಮ್ಮ ತಯಾರಿ 100% ಆಗಿದೆ ಸರ್, ಜಸ್ಟ್ ನಾನು ಎಕ್ಸಾಮ್ಗಳನ್ನು ಬರೀಬೇಕು ಅನ್ನೋರು, ಆಲ್ರೆಡಿ ನಾನು ಓದಿದ್ದೀನಿ ಸರ್, ಪ್ರತಿಯೊಂದು ಸ್ಕಿಲ್ ಟೆಸ್ಟ್ ಮಾಡ್ಕೋಬೇಕಂದ್ರು ಮಾರ್ಕ್ ಟೆಸ್ಟ್ಗಳನ್ನು ತೊಗೊಳ್ಳಿ. ನಂದೇ ಅಂತಲ್ಲ, ಎಲ್ಲರೂ ತೊಗೊಳ್ಳಿ, ಅಟೆಂಡ್ ಮಾಡಿ, ಸೀರಿಯಸ್ ಆಗಿ ಕೂತ್ಕೊಂಡ್ಬರೀರಿ. ಬಟ್ ಅದು KA ರೇಂಜಿಗೆ ರೀಚ್ ಆಗಬೇಕು, ಆ ಥರ ಪೇಪರ್ಗಳನ್ನು ಮಾತ್ರ ನೀವು ಅಟೆಂಡ್ ಮಾಡಿ. ಯಾವುದೋ ಒಂದು ಕ್ವಶನ್ ಪೇಪರ್ ಅಟೆಂಡ್ ಮಾಡಿ ಯಾವುದೋ ರೀತಿ ಫೀಲ್ ಮಾಡೋದಲ್ಲ. KA ಯಾವ ರೀತಿ ಕೊಡ್ತಿದ್ದಾನೆ ನ್ಯೂ ಟ್ರೆಂಡ್ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದನ್ನು ಕ್ವಶನ್ ಪೇಪರನ್ನು ತೆಗಿತಾ ಇದ್ದೀನಿ. ಸೊ
ಇಷ್ಟು ಜನ ತೊಗೋಬೋದು. ಅದ್ರಲ್ಲಿ ಆಲ್ರೆಡಿ ತುಂಬ ಜನ ಅಧಿಕ ಅಭ್ಯರ್ಥಿಗಳು 600-700ಕ್ಕೂ ಅಧಿಕ ಅಭ್ಯರ್ಥಿಗಳು ತೊಗೊಂಡು ಟೆಸ್ಟನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಸಹ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಕಡಿಮೆ ಪ್ರೈಸಲ್ಲಿ ಇಟ್ಟಿದ್ದೀವಿ. ಸೊ ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಹೇಳೋದು ನನ್ನ ಕರ್ತವ್ಯ ಆಗಿರ್ತದೆ. ಸೊ ಈಗ ಬುಡಕಟ್ಟು ಜನಾಂಗಗಳು ಪ್ರಪಂಚದಲ್ಲಿ ಪ್ರಮುಖವಾಗಿರೋದು. ಈಗ ಇದು ತುಂಬ ಬಾರಿ PCL ಪ್ರಶ್ನೆ ಕೇಳಿದ್ದೇನೆ, ವೆಡ್ಡ ಜನಾಂಗ ಅಥವಾ ವೆಡ್ಡ ಬುಡಕಟ್ಟು ಎಲ್ಲಿ ಕಂಡು ಬರ್ತದೆ ಅಂತ. ಇದು ಶ್ರೀಲಂಕಾದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಇನ್ನು ಯಕಾದಿರ್ ಇದು ಸೈಬೀರಿಯಾದಲ್ಲಿ ಕಂಡು ಬರ್ತದೆ. ಇನ್ನು ಐನು ಆಲ್ರೆಡಿ ಹೇಳಿದ್ದೀನಿ, ಜಪಾನಲ್ಲಿ ಕಂಡು ಬರ್ತದೆ. ಬೋರೋರೋ ಇದು ಬ್ರೆಜಿಲಲ್ಲಿ ಕಂಡು ಬರುವಂಥದ್ದು. ನಂತರ ಬೋಡೋಯಿನ್ ಅರೇಬಿಯಾದಲ್ಲಿ ಕಂಡುಬರ್ತದೆ. ಇದು ತುಂಬಾ ಇಂಪಾರ್ಟೆಂಟು, ಪಾಪುವಾ ಎಕ್ಸಾಂಪಲ್ ಪ್ರಶ್ನೆ ಆಗಿದೆ. ನ್ಯೂ ಗಿನಿಯಾದಲ್ಲಿ ಕಂಡುಬರುವಂಥದ್ದು. ಇಂಕಾತ ಎಂದು ಕೇಳಿಲ್ಲ, ದಕ್ಷಿಣ ಆಫ್ರಿಕಾ. ಟಾಟರ್ ಅಂತ ಬರ್ತಿದ್ದು ಸೈಬೀರಿಯಾದಲ್ಲಿ ಕಂಡುಬರುವಂಥದ್ದು ಸ್ನೇಹಿತರೆ. ಸೊ ಅಷ್ಟು ತಿಳ್ಕೊಂಡಾಯಿತು. ಈಗ ಎಷ್ಟೋ ಜನಾಂಗಗಳು ಯಾವುದು ಯಾವ ಖಂಡದಲ್ಲಿ ಕಂಡುಬರ್ತವೆ, ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ. ಬಟ್ ಎಲ್ಲನೂ ಓದೋಂಥ ಅವಶ್ಯಕತೆ ಇಲ್ಲ. ನಾನು ಎಷ್ಟು ಹೇಳ್ತೀನಿ ಅಷ್ಟು ಓದ್ಕೊಂಡ್ರೆ ಅದರಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನೀವು ಇದನ್ನು ಕಂಠಪಾಠ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್ಸ್. ಓಕೆ, ಪಾಸ್ ಆಗಬೇಕಂದ್ರೆ ಕಷ್ಟಪಡಲೇಬೇಕು. ಸೊ ನಂತರ ಇಲ್ಲಿ ಏಷ್ಯಾ ಖಂಡ ಅಂತ ಬರುತ್ತೆ. ಈಗ ಆಲ್ರೆಡಿ ಹೇಳಿದ್ದೀನಿ, ಐನುಗಳು ಜಪಾನ್ನಲ್ಲಿ ಕಂಡುಬರ್ತದೆ ಮತ್ತು ಅದನ್ನು ಸ್ವಲ್ಪ ರಷ್ಯಾ ಭಾಗದಲ್ಲೂ ಕಂಡುಬರೋದ್ರಿಂದ ಇದು ಏಷ್ಯಾ ಖಂಡದಲ್ಲಿ ಕಂಡುಬರುವಂತಹ ಒಂದು ಜನಾಂಗ ಆಗಿರ್ತಾರೆ ಸ್ನೇಹಿತರೆ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗೋದು ಮಿಯೋಸ್, ಯಾಕಂದರೆ ಇದು ಮೇವತ್ ಪ್ರದೇಶ, ವಾಯುವ್ಯ ಭಾರತ, ಏನು ಹರಿಯಾಣ, ರಾಜಸ್ಥಾನದಲ್ಲಿ, ನಮ್ಮ ಭಾರತದಲ್ಲಿ. ನಾಳೆ ತಿಳಿಸ್ತೀನಿ ಭಾರತದ ಬುಡಕಟ್ಟು ಜನಾಂಗಗಳ ಬಗ್ಗೆ ಸಂಪೂರ್ಣ ವಿವರಣೆ. ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ ಆಗಿರ್ಬೋದು, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವಂಥ ಬುಡಕಟ್ಟು, ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಕಂಡುಬರುವಂಥ ಬುಡಕಟ್ಟುಗಳನ್ನು ಡಿವೈಡ್ ಮಾಡ್ಕೊಳ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ನಾಳೆ ಕ್ಲಾಸಲ್ಲಿ. ಸೊ ಬಿಡೋಯನ್ ಜನಾಂಗ ಏಷ್ಯಾದಲ್ಲಿ ಕಂಡುಬರ್ತದೆ. ಇನ್ನು ಗೋಬಿ ಮಂಗೋಲರು ತುಂಬಾ ಇಂಪಾರ್ಟೆಂಟು. ಗೋಬಿ ಮರುಭೂಮಿ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಗೋಬಿ ಮಂಗೋಲರು ಅಂತ ಎಲ್ಲಿ ಬರ್ತಾರೆ? ಸೊ ಮಂಗೋಲರ ದಾಳಿ ನಿಮಗೆಲ್ಲ ಸಹ ಒಂದು ದೆಹಲಿ ಸುಲ್ತಾನರ ಬಂದ ತಕ್ಷಣ ಮಂಗೋಲರ ದಾಳಿ ಬಗ್ಗೆ ಎಲ್ಲ ನೀವು ಓದಿರ್ತೀರಿ. ಎಷ್ಟರಲ್ಲಿ ಮಂಗೋಲರು ಯಾರು ಬಂದರು, ಆಗಿದ್ದಂತಹ ಅರಸ ಯಾರು, ಮಂಗೋಲರ ಅರಸ ಯಾರಿದ್ದ, ದೆಹಲಿ ಸುಲ್ತಾನ ಯಾರಿದ್ದ, ಎಲ್ಲನೂ ಸಹ ನೀವು ಇತಿಹಾಸದಲ್ಲಿ ಓದಿರ್ತೀರ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್. ವರಾಂಗ ಮಲೇಷ್ಯಾದಲ್ಲಿ ಕಂಡುಬರುವಂಥದ್ದು ಮತ್ತು ಸೆಮಾಂಗ್ಸ್ ಮಲೇಷ್ಯಾದಲ್ಲಿ ಕಂಡುಬರ್ತದೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಕಿರ್ಗಿಸ್ತಾನದಲ್ಲಿ ಕಂಡುಬರುವಂಥದ್ದು ಆಗಿರ್ತಾರೆ ಸ್ನೇಹಿತರೆ. ಇನ್ನು ಕಜಕ್, ಇವೆಲ್ಲ ನೋಡಿ ಹೆಸರಲ್ಲೇ ತಿರುಗಿಸ್ತದೆ, ಕಿರ್ಗಿಸ್ತಾನ್, ಕಜಕಿಸ್ತಾನ್ ಅಂತ. ಸೊ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆನೆಟ್ಸ್ ಸೈಬೀರಿಯಾದಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಇದಕ್ಕೆ ಇನ್ನೊಂದು ಹೆಸರು ಸಮೋಯೆಟ್ಸ್ ಆಗಿರ್ತಾರೆ ಸ್ನೇಹಿತರೆ. ಸೊ ಎಷ್ಟು ನೆನ್ಪಿಟ್ಕೊಂಡಿದ್ರೆ ಸಾಕು. ನೋಡಿ, ನಮಗೆ ಅವರು ಒನ್ ವರ್ಡಲ್ಲಿ ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಯಾವ ಖಂಡದಲ್ಲಿ ಯಾವ ದೇಶದಲ್ಲಿ ಕಂಡುಬರ್ತದೆ ಅಂತ ಒಂದಿಸಿ ಬರೆಯಿರಿ ಕೊಟ್ಟಾಗ ಜಸ್ಟ್ 1 ಅಥವಾ 2 ಇಟ್ಕೊಂಡ್ಬಿಟ್ರೆ 100% ಅದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಜೋಡಿ ರೂಪದಲ್ಲೂ ಅಷ್ಟೇ ನಿಮಗೆ ಒಂದು ತಪ್ಪನ್ನು ಕಂಡುಹಿಡಿದ್ಬಿಟ್ರೆ ಅದಕ್ಕೂ ಸಹ ಉತ್ತರ ಸಿಗ್ತಾ ಬರ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರೋದು ನಮಗೆ ಎಸ್ಕಿಮೋ ಎಲ್ಲಿ ಕಂಡುಬರ್ತದೆ? ಉತ್ತರ ಅಮೆರಿಕಾದಲ್ಲಿ ಕಂಡುಬರ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಎಲ್ಲ ದೇಶದಲ್ಲೂ ಅಂತ ನೆನ್ಪಿಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಗ್ರೀನ್ಲ್ಯಾಂಡ್ ಅಂತ ಅಥವಾ ನಿಮಗೆ ಅಲಾಸ್ಕಾನ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ. ನಂತರ ಉನಾಂಗನ್, ಓಕೆ, ಅಲಿಯುಟ್ಸ್ ಅಂತ ಬರುತ್ತಿದ್ದು ಅಲಾಸ್ಕಾದಲ್ಲಿ ಕಂಡುಬರುವಂಥದ್ದು. ಯಕೋಟ್ಸ್ ಮತ್ತು ನೇಟಿವ್ ಅಮೆರಿಕನರ್ ಅಥವಾ ಫಸ್ಟ್ ನೇಷನ್ಸ್ ಇಲ್ಲಿ ಪ್ರಶ್ನೆ ಆಗಿದೆ. ರೆಡ್ ಇಂಡಿಯನ್ಸ್ ಎಲ್ಲಿ ಕಂಡುಬರ್ತಾರೆ ಅಂತ. ಇದು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ ಅಂತ ಕೊಡ್ತಾನೆ, ಕನ್ಫ್ಯೂಷನ್ ಮಾಡ್ಕೊಳ್ಬೋದು. ರೆಡ್ ಇಂಡಿಯನ್ಸ್ ಕಂಡುಬರೋದು ಉತ್ತರ ಅಮೆರಿಕದಲ್ಲಿ. ಉತ್ತರ ಅಮೆರಿಕ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ ಮತ್ತೊಮ್ಮೆ. ನಂತರ ನಮಗೆ ಮತ್ತೊಮ್ಮೆ ಇದು ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವಂಥದ್ದು ನೋಡ್ತಾ ಬರಬೇಕಾಗ್ತದೆ. ದಕ್ಷಿಣ ಅಮೆರಿಕದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಅಮೆಝಾನ್ ಇಂಡಿಯನ್ಸ್ ಅಂತ ಬರ್ತಾರೆ. ರೆಡ್ ಇಂಡಿಯನ್ಸ್ ಬೇರೆ, ಅಮೆಝಾನ್ ಇಂಡಿಯನ್ಸ್. ರೆಡ್ ಇಂಡಿಯನ್ಸ್ ಅಂತ ಬಂದ ತಕ್ಷಣ ಇಲ್ಲಿ ಆರ್ ಅಂತ ಬರ್ಕೋಬೇಕು, ಇಲ್ಲಿ ಎ ಅಂತ ಬರ್ಕೋಬೇಕು. ಸೊ ಈ ಇಮೇಜ್ ನೆನಪು ಬಂದಬೇಕು. ರೆಡ್ ಇಂಡಿಯನ್ಸ್ ಉತ್ತರ ಅಮೆರಿಕ, ಅಮೆಝಾನ್ ಇಂಡಿಯನ್ಸ್ ಅಂತ ಬಂದಾಗ ದಕ್ಷಿಣ ಅಮೆರಿಕ ಅಂತ ಗೊತ್ತಾಗ್ಬಿಡ್ತದೆ ಸ್ನೇಹಿತರೆ. ಸೊ ಇಲ್ಲಿ ಗ್ವೀಕಸ್ ಅಮೆಝಾನ್ ಅರಣ್ಯ ಪ್ರದೇಶದಲ್ಲಿ ಕಂಡುಬರ್ತದೆ. ಇನ್ನು ಯುರೋಪ್ನಲ್ಲಿ ಸಾಮಿ ಅಥವಾ ಲ್ಯಾಬ್ಸ್ ಕಂಡುಬರ್ತದೆ, ನೆನ್ಪಿಟ್ಕೋಬೇಕಾಗ್ತದೆ. ನಂತರ ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು ತುಂಬಾ ಇಂಪಾರ್ಟೆಂಟು. ಬುಷ್ಮನ್ ಅಂತ ಹೇಳಿದೆ, ಸ್ಯಾನ್ ಅಂತ ಕರೀತಾರೆ. ಕಲಹರಿ ಮರುಭೂಮಿ ಮತ್ತು ಬೋತ್ಸಾನ ನಮೀಬಿಯಾದಲ್ಲಿ ಕಂಡುಬರ್ತದೆ. ಇನ್ನು ಟುವರೆಕ್ಸ್ ಸಹರಾ ಮರುಭೂಮಿಯಲ್ಲಿ ನೋಡಿ, ಯಾವುದೇ ಜಲನಯನ ಪ್ರದೇಶ ಅಥವಾ ಯಾವುದೇ ಒಂದು ಜಲನಯನ ಪ್ರದೇಶ ಒಂದು ನೆನ್ಪಿಟ್ಕೊಳ್ಳಿ, ಮತ್ತು ಯಾವುದೇ ಕಾಡು ನೆನ್ಪಿಟ್ಕೊಳ್ಳಿ, ಯಾವುದೇ ಮರುಭೂಮಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇಲ್ಲೇ ನಿಮಗೆ ಆದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಇಲ್ಲಿ ಕಾಂಗೋ ಜಲನಯನ ಪ್ರದೇಶದಲ್ಲಿ ಪಿಗ್ಮಿಗಳು ಕಂಡುಬರ್ತಾರೆ ಅಂತ ನಿಮಗೆ ಗೊತ್ತಾಗಿದೆ. ಇನ್ನು ಔಸಾ ಇದನ್ನು ಸಹ ಕೇಳುವಂಥ ಚಾನ್ಸಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನಂತರ ಇನ್ನು ಇವೆಲ್ಲ ಏನು ಕೇಳ್ತಾನೆ ಇಲ್ಲ ಗೊತ್ತಿಲ್ಲ, ಬಟ್ ಮಸಾಯಿ ಅನ್ನೋದು ಇಂಪಾರ್ಟೆಂಟು, ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ಸ್ಪೆಸಿಫಿಕ್ ಆಗಿ ಪೂರ್ವ ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು, ಕೀನ್ಯಾ ಮತ್ತು ತಾಂಜಾನಿಯಾದಲ್ಲಿ ಅಂತ ನೆನ್ಪಿಟ್ಟಿರಬೇಕಾಗ್ತದೆ ಸ್ನೇಹಿತರೆ. ಸೊ ಇವೆಲ್ಲ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಆಗಿರ್ತವೆ. ಸೊ ಇದರ ಜೊತೆಗೆ ನಮಗೆ ಇನ್ನೂ ಯಾವ ರೀತಿ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಅಂತ ಹೇಳಿದೆ. ಸೊ ಮಾವೋರಿಗಳು ನ್ಯೂಜಿಲ್ಯಾಂಡ್ನಲ್ಲಿ ಕಂಡುಬರುತ್ತದೆ, ಮಾವೋರಿಗಳು. ಸೊ ನಮಗೆ ಆಸ್ಟ್ರೇಲಿಯಾ ಮತ್ತು ಓಷಿಯಾನಿಯಾ ಖಂಡ ಅಂತ ಏನು ಬರುತ್ತೆ ಅಲ್ಲಿ ಕಂಡುಬರುವಂಥದ್ದು ಆಗಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟು. ಇನ್ನೊಂದು ಟಪೀರು ಅಂತ ಬರ್ತದೆ,
ರೋ ಅಂತ. ಇದು ನಮಗೆ ಪಪುವಾ ನ್ಯೂ ಗಿನಿಯಲ್ಲಿ ಕಂಡುಬರ್ತದೆ, ಪಪುವಾ ನ್ಯೂ ಗಿನಿಯಲ್ಲಿ ಕಂಡುಬರುವಂಥದ್ದು, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಸೊ ಇಷ್ಟು ನಮಗೆ ಬುಡಕಟ್ಟು ಜನಾಂಗಗಳು ಅಂತ ಬಂದಾಗ ಕಡ್ಡಾಯವಾಗಿ ಓದಿರಲೇಬೇಕು. ಸೊ 3 ನೆನ್ಪಿಟ್ಕೊಳ್ಳಿ, 3 ಪ್ರಶ್ನೆಗಳು, ಒಂದು ಒನ್ ವರ್ಡಲ್ಲಿ ಕೇಳ್ತಾ ಬರುವುದು, ಜೋಡಿಗಳ ರೂಪದಲ್ಲಿ ಕೇಳ್ತಾ ಬರುವುದು, ಹೇಳಿಕೆ ರೂಪದಲ್ಲಿ ಕೇಳ್ತಾ ಬರುವುದು. ಯಾವ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದೆ ಅಥವಾ ಯಾವ ಬುಡಕಟ್ಟು ಜನಾಂಗ ಯಾವ ಖಂಡದಲ್ಲಿ ಕಂಡು ಬರ್ತದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಜೋಡಿ ರೂಪ, ಹೇಳಿಕೆ ರೂಪ, ಹೊಂದಿಸಿ ಬರೆಯ ರೂಪ ಒಂದು ಲೈನಲ್ಲಿ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ. ಸೊ ಕೇರ್ಫುಲ್ಲಾಗಿ ಈ ಒಂದು ಟಾಪಿಕನ್ನು ಓದ್ಕೊಳ್ಳಿ. ಮುಂಬರುವಂಥ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ವಿತ್ ಪ್ರೂಫ್ ಪ್ರಶ್ನೆ ಕೇಳಿದ ಸಮೇತ ನಾನೇ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ನಾವು ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಬರುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ನಮಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಮತ್ತು ಟೆಲಿಗ್ರಾಮ್ ಗ್ರೂಪ್ ಆಲ್ರೆಡಿ ಹೇಳಿದ ಹಾಗೆ ಒಂದು 22ನೇ ತಾರೀಕುವರೆಗೂ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಇಂಡಿಯಾದಲ್ಲಿ ನೀಟ್ ಪರೀಕ್ಷೆಗೋಸ್ಕರ. ಸೊ ಅದು ಟೆಲಿಗ್ರಾಮ್ ಶುರುವಾದಾಗ 27ರಿಂದ ಶುರು ಆಗ್ತಾ ಬರುತ್ತೆ. ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲೇ ಇರುತ್ತೆ. ಈಗ ವಾಟ್ಸಪ್ಪಲ್ಲಿ 50 ಅಂಕಗಳ ಕ್ವಿಜ್ ಆಗಿರ್ಬೋದು ಮತ್ತು ಪ್ರತಿದಿನದ ಒಂದು ಸ್ಟಡಿ ಟೈಮ್ ಟೇಬಲ್ ಯಾವ ರೀತಿ ಓದ್ಕೋಬೇಕು PCPS ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಅಂತ ಪ್ರತಿದಿನ ಫ್ರೀ ಟೈಮ್ ಟೇಬಲನ್ನು ಕೊಡ್ತಾ ಇದ್ದೀವಿ. ಅದನ್ನು ಸಹ ನೀವು ಉಪಯೋಗ ಮಾಡ್ಕೋಬೋದು. ಸೊ ಲಿಂಕ್ ಬೇಕಂದರೆ ನಂಬರ್ ತಿಳಿಸಿದಾಗ ಆ ನಂಬರಿಗೆ ವಾಟ್ಸಪ್ಪನ್ನು ಮಾಡ್ತಾ ಬನ್ನಿ ಅಥವಾ ಡೈರೆಕ್ಟು ಇದೇ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಸ್ನೇಹಿತರೆ, ಅಲ್ಲಿಂದ ಓದ್ತಾ ಬರ್ಬೋದು ನೀವು. ಸೊ ಸಮಯ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೇಳ್ಕೊಳ್ತಾ ಹೋಗಿದ್ದೀನಿ. ನಿಮಗೆ ಜಸ್ಟ್ ನನ್ನ ಉದ್ದೇಶ ಏನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಟ್ರೆಂಡ್ ಚೇಂಜ್ ಇದೆ. ಜೆನ್ ಜೆಡ್ ಅಥವಾ ಜೆನ್ ಜಿ ಓದುವಂತಹ ಜನ್ರೇಷನ್ ಇದಾಗಿರ್ತದೆ. ಅವರಿಗೆ ಬೆರಳು ತೋರಿಸಿದ್ರೆ ಅಷ್ಟೇ ನುಂಗ್ಬಿಡ್ತಾರೆ, ಆ ರೀತಿ ಇರ್ತಾರೆ. ಸೊ ಹಾಗಾಗಿ ನೀವಿಲ್ಲಿ ನಾನು ಇಂಟ್ ಕೊಡ್ತಾ ಬರ್ತೀನಿ, ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ, ಏನು ಕೇಳ್ತಾನಂತಲೂ ಹೇಳ್ತಾ ಬರ್ತೀನಿ. ಜಸ್ಟ್ ಅವುಗಳನ್ನ ಓದಿ ಮಂದಾಟ ಮಾಡಿಕೊಂಡು ಟ್ರಿಕ್ಕಿಯಾಗಿ ಓದ್ಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡೋಷ್ಟು ಕೆಪಾಸಿಟಿ ನಿಮ್ಮಲ್ಲಿದ್ದರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಆ ಸಕ್ಸಸ್ಗೆ ಏನೆಲ್ಲ ಬೇಕು ಎಕ್ಸಾಮ್ ಆಗೋವರೆಗೂ ನಾನು ನಿಮ್ಮಲ್ಲಿ ನಿರಂತರವಾಗಿ ಯೂಟ್ಯೂಬಲ್ಲಿ ಬರ್ತಾ ಇರ್ತೀನಿ ಸ್ನೇಹಿತರೆ. ಪ್ರತಿಯೊಂದು ಅಂಶಗಳನ್ನು ತಿಳಿಸ್ಕೊಟ್ಟು ನಿಮಗೆ ಒಂದು ಒಳ್ಳೆಯ ಅಂಕಗಳನ್ನು ಪಡ್ಕೊಳೋದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಬರ್ತೀನಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಸೊ ಅದೇ ರೀತಿ ನಿಮಗೇನು ಕರೆಂಟ್ ಅಫೇರ್ಸ್ ಟೆಸ್ಟನ್ನು ತೋರಿಸಿದೆ, ಅದೇ ರೀತಿ GK ಸಬ್ಜೆಕ್ಟು ಅಷ್ಟೇ ಫುಲ್ಲಿ ಸ್ಟ್ಯಾಂಡರ್ಡ್ ಇರ್ತದೆ. ಫುಲ್ಲಿ ಸ್ಟ್ಯಾಂಡರ್ಡ್ ಕ್ವಶನ್ಗಳನ್ನೇ ನಾನು ನೀಡ್ತಾ ಬರ್ತೀನಿ. ಹಾಗಾಗಿ ನೀವು ಅದನ್ನು ಉಪಯೋಗ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡ್ತಾ ಬನ್ನಿ, ನಾನು ಅದಕ್ಕೆ ನೆಕ್ಸ್ಟ್ ರಿಪ್ಲೈ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಧನ್ಯವಾದಗಳು.